ಹಾಯ್ ಎಲ್ಲರಿಗೂ, ಬನ್ನಿ ಇವತ್ತು ಈ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಮಾಡೋಕ್ಕೆ ಹೇಳ್ತಾರಲ್ವ, ಈ ಪಂಪ್ಕಿನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನಾನು ಇಲ್ಲಿ ಬಂದುಬಿಟ್ಟು ಒಂದು ಆರೆಂಜ್ ಕಲರು ಹಾಗೆ ಗ್ರೀನ್ ಕಲರು ಡ್ರಾಯಿಂಗ್ ಶೀಟ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಈ ಡೀಪ್ ಎಲ್ಲೋ ಬರುತ್ತಲ್ಲ ಆ ಡ್ರಾಯಿಂಗ್ ಕಲರ್ ಕೂಡ ತಗೋಬೋದು. ನಾವು ಇದಕ್ಕೆ ಫಸ್ಟು ಪೆನ್ಸಿಲಿಂದ ಈ ಓವಲ್ ಶೇಪ್ ಅಂತಾರಲ್ಲ, ಮೊಟ್ಟೆ ಆಕಾರ ಶೇಪ್ನ ಕೊಡೋಣ. ರೌಂಡ್ ಬೇಡ, ಈ ರೀತಿ ಪೆನ್ಸಿಲಿಂದ ಶೇಪ್ನ ಮಾಡ್ಕೊಳ್ಳೋಣ ಲೈಟಾಗಿ. ಹಾಗೆ ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ತುಂಬಾ ನೋಡಿ ಈ ರೀತಿ ನಾನು ಶೇಪ್ನ ಕೊಟ್ಕೊಂಡಿದ್ದೀನಿ. ಇದನ್ನು ಇವಾಗ ಕಟ್ ಮಾಡ್ಕೊಂಡು ಬಿಡೋಣ ನೀಟಾಗಿ. ನೋಡಿ ಈ ರೀತಿ ನಾನು ಈ ಮೊಟ್ಟೆ ಆಕಾರದ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಪೆನ್ಸಿಲ್ನ ಯೂಸ್ ಮಾಡಿ. ನೋಡಿ ನಾನಿಲ್ಲಿ ಮಧ್ಯಕ್ಕೆ ಈ ರೀತಿ ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ. ಈ ರೀತಿ ಶೇಪ್ ಕೊಟ್ಕೊತಾ ಹೋಗಿ. ನೀವು ಡ್ರಾಯಿಂಗ್ ಮಾಡೋದಲ್ಲಿ ಎಕ್ಸ್ಪರ್ಟ್ ಅಂದರೆ ನೀವು ಡೈರೆಕ್ಟಾಗಿ ಕ್ರೇಯನ್ಸ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫಸ್ಟು. ನೋಡಿ ಈ ರೀತಿ ಶೇಪ್ ಮಾಡ್ಕೋಬೇಕು. ಅದನ್ನೇ ಕಂಟಿನ್ಯೂ ಆಗಿ ಮೇಲೆ ಈ ಗೆರೆಗಳನ್ನು ಜೋಡಿಸಬೇಕು. ನೋಡಿ ಈ ರೀತಿ ನಾನು ಪೆನ್ಸಿಲಿಂದ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ಈ ಪಂಪ್ಕಿನ್ನ ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬಂದಿದೆ ಡ್ರಾಯಿಂಗು. ಇವಾಗ ಈ ಆರೆಂಜ್ ಕಲರ್ ಕ್ರೇಯನ್ಸ್ ಇರುತ್ತಲ್ಲ, ನೀವು ಬೇಕಾದರೆ ಸ್ಕೆಚ್ ಪೆನ್ ಕೂಡ ಯೂಸ್ ಮಾಡ್ಬೋದು. ಈ ಕ್ರೇಯನ್ಸಿಂದ ಈ ಪೆನ್ಸಿಲ್ ಮಾರ್ಕ್ ಮೇಲೆ ಈ ರೀತಿ ರಬ್ನ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ ಈ ರೀತಿ ಸ್ಕೆಚ್ ಪೆನ್ನಿಂದ ಕೂಡ ನೀವು ಈ ಗೆರೆ ಮೇಲೆ ರಬ್ ಮಾಡ್ಕೋಬೋದು. ಈ ನೆಕ್ಸ್ಟ್ ಬಂದುಬಿಟ್ಟು ಈ ಕೆಳಗಡೆ ಈ ಪೇಪರ್ ಉಳಿದಿರುತ್ತಲ್ಲ ಅದನ್ನು ಶೇಪಾಗಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾನು ಪೂರ್ತಿನ ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಇದರ ಕಣ್ಣನ್ನು ಚೆನ್ನಾಗಿ ನೀಟಾಗಿ ಬಿಡಿಸ್ಕೊಂಡು ಬಿಡೋಣ. ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ರೀತಿ ಓವಲ್ ಶೇಪ್ ಕೊಟ್ಬಿಡಿ. ಇದಕ್ಕೂ ಕೂಡ ಒಂದು 2 ಮೊಟ್ಟೆ ಥರ ಶೇಪ್ನ ಕೊಡ್ಕೊಂಡ್ಬಿಟ್ಟು ಈ ರೀತಿ ಮಧ್ಯಕ್ಕೆ ಒಂದು ರೌಂಡ್ ಶೇಪ್ನ ಕೊಟ್ಬಿಡೋಣ. ತುಂಬಾ ಈಸಿಯಾಗಿ ರೆಡಿ ಮಾಡ್ಬೋದು ಈ ಪಂಪ್ಕಿನ್ನ. ಇವಾಗ ಇದಕ್ಕೆ ಈ ಬ್ಲ್ಯಾಕ್ ಕಲರ್ ಕ್ರೇಯನ್ಸ್ ತಗೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ರಬ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಈ ಕಣ್ಣುಗಳು ರೆಡಿ ಆಗುತ್ತೆ. ಕಾರ್ಟೂನು ಕಣ್ಣುಗಳು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಮಕ್ಕಳಿಗೆ. ಈ ರೀತಿ ಬ್ಲ್ಯಾಕ್ ಪೆನ್ಸಿಲಲ್ಲಿ ಚೆನ್ನಾಗಿ ರಬ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ. ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈ ಫೆವಿಕಲ್ನ ಹಾಕಿ ಅಂಟಿಸ್ಕೊಂಡ್ರೆ ಆಯಿತು.
ಹಾಗೆ ನಿಮಗೆ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಬರೆಯೋದನ್ನು ಮರಿಬೇಡಿ. ಹಾಗೆ ನಾವು ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇದರ ಎಲೆನ ಬಿಡಿಸ್ಕೊಳ್ಳೋಣ ಸಿಂಪಲ್ಲಾಗಿ. ನೋಡಿ ಈ ರೀತಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಎಲೆನ ಈ ರೀತಿ ಬಿಡಿಸ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು ತೋರಿಸ್ತಾ ಇದ್ದೀನಿ. ಅದೇ ರೀತಿ ನಾನಿಲ್ಲಿ ಒಂದು 2 ಎಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಈ 2 ಎಲೆನ ಇದಕ್ಕೂ ಕೂಡ ಫೇವಿಕಲ್ ಹಾಕಿ ಈ ರೀತಿ ಅಕ್ಕಪಕ್ಕ ಅಂಟಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ನಾವಿಲ್ಲಿ ಹಿಂದ್ಗಡೆ ಈ ಕೊರಳಿಗೆ ಹಾಕ್ಕೊಳ್ಳೋಕ್ಕೆ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಒಂದು ರಿಬ್ಬನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಗ್ರೀನ್ ಕಲರ್ ರಿಬ್ಬನ್ ಇದ್ದರೆ ಹಸಿರು ಕಲರ್ ರಿಬ್ಬನ್ನು ನೀವು ಅದನ್ನು ಯೂಸ್ ಮಾಡ್ಬೋದು. ಇದನ್ನು ಪಿನ್ ಮಾಡ್ಕೊಂಡ್ಬಿಡೋಣ. ಹಾಗೆ ನಾವು ಈ ರೀತಿ ಪಿನ್ ಮಾಡಿದ ಮೇಲೆ ನಾವೀಗ ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಮೇಲಿನ ಕ್ಯಾಪ್ನ ರೆಡಿ ಮಾಡ್ಕೊತಾ ಇದ್ದೀನಿ ತಲೆಗೆ ಹಾಕ್ಕೊಳ್ಳೋಕ್ಕೆ. ಈ ಮಗುದು ಹೆಡ್ ಸುತ್ತಳತೆ ನೋಡ್ಕೊಂಡ್ಬಿಟ್ಟು ಆ ರೀತಿ ಕಟ್ ಮಾಡ್ಕೊಳ್ಳಿ ಕ್ಯಾಪ್ನ. ಈ ತಲೆಯ ಸುತ್ತಳತೆ ನೋಡ್ಕೊಂಡ್ಬಿಟ್ಟು ಮಾರ್ಕ್ ಹಾಕ್ಕೊಂಡು 1 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಈ ಫೆವಿಕಲ್ ಹಾಕಿ ಅಂಟಿಸ್ಬೇಕಲ್ವ, ಅಲ್ಲಿ ಆವಾಗ 1 ಇಂಚು ಕಡಿಮೆ ಆಗುತ್ತೆ ಅಂತ 1 ಇಂಚು ಎಕ್ಸ್ಟ್ರಾನೇ ಇಟ್ಕೊಂಡ್ರೆ ಚೆನ್ನಾಗಿ. ಹಾಗೆ ನಾನು ಈ ಪಂಪ್ಕಿನ್ನ ಕಿರೀಟ ಥರ ಒಂದು ಶೇಪ್ನ ಕೊಡ್ತಾ ಇದ್ದೀನಿ. ಈ ದಿಂಡು ಅಂತಾರಲ್ವ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಶೇಪ್ ಕೊಟ್ಕೊಂಡ್ಬಿಟ್ಟು ಅದನ್ನು ಕೂಡ ಕಟ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಇವಾಗ ಇದಕ್ಕೆ ಫೇವಿಕಲ್ ಹಾಕಿ ಸ್ವಲ್ಪ ಅಂಟಿಸ್ಕೊಂಡು ಬಿಡೋಣ. ಹಾಗೆ ನಾನು ಈ ಪಂಪ್ಕಿನ್ ಸ್ಪೀಚ್ ಕೂಡ ಕೊನೆಯಲ್ಲಿ ಒಂದು 4 ಲೈನ್ನ ಹಾಕಿದ್ದೀನಿ. ನಿಮಗೆ ಇಷ್ಟ ಆದರೆ ಈ ಸ್ಪೀಚ್ ಕೂಡ ನೀವು ಮಕ್ಕಳಿಗೆ ರೆಡಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸಿಂಪಲ್ಲಾಗಿ ಒಂದು ಪಂಪ್ಕಿನ್ ಬಗ್ಗೆ ಒಂದು 2-4 ಮಾತುಗಳನ್ನು ಸ್ಪೀಚಾಗಿ ಹಾಕಿದ್ದೀನಿ. ನೋಡಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ಈ ಟೋಪಿ ಕೂಡ ರೆಡಿ ಆಯಿತು. ಫೈನಲಾಗಿ ನೋಡಿ ಯಾವ ರೀತಿ ರೆಡಿ ಆಗಿದೆ ಅಂತ. ಹಾಗೆ ನಾನು ಕೊನೆಯದಾಗಿ ಅದರ ಬಗ್ಗೆ ಪಂಪ್ಕಿನ್ ಬಗ್ಗೆ ಸ್ಪೀಚ್ ಕೂಡ ಹಾಕಿದ್ದೀನಿ. ನೋಡಿ ನೀವು ಮಕ್ಕಳಿಗೆ ಕಲಿಸ್ಬೋದು. ಸಿಂಪಲ್ಲಾಗಿ ಹಾಕಿದ್ದೀನಿ. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.